ಬೆಳಗಾವಿಯಲ್ಲಿ ನಡೆದಂತ ಚಳಿಗಾಲದ ಅಧಿವೇಶನದಲ್ಲಿ ಒಂದ್ ರೀತಿಯಾಗಿ ದೊಡ್ಡ ಮಟ್ಟದ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿತ್ತು. ಅಲ್ಲಿ ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ರು. ಆ ವಿಚಾರವನ್ನು ಮಾತಾಡೋದಕ್ಕೆ ನಮ್ ಜೊತೆ ಸಿಟಿ ರವಿ ಅವರಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ನಿಮಗೆ ಬರೋದಿಕ್ ಬಿಟ್ಟಿದ್ದೇ ಹೆಚ್ಚು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇದಕ್ಕೆ ನನಗೆ ಈ ಕಾರಣಕ್ಕೇನೆ ನನ್ನನ್ನ ಪ್ರತ್ಯೇಕಿಸಿ ಐಸೋಲೇಟೆಡ್ ಮಾಡಿ, ನಮ್ಮ ಶಾಸಕ ಮಿತ್ರರಿಂದಲೂ ದೂರ ಮಾಡಿ ನಿರ್ಜನ ಪ್ರದೇಶಗಳಿಗೆ ಕರ್ಕೊಂಡು ಹೋದ್ರೇನೋ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಅದೃಷ್ಟವಶಾತ್ ಮಾಧ್ಯಮ ಸ್ನೇಹಿತರು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಬೆನ್ನತ್ತಿ ಬಂದಿದ್ದ ಕಾರಣಕ್ಕೆ, ನೀವು ಅವರ ಷಡ್ಯಂತ್ರವನ್ನು ಎಕ್ಸ್ಪೋಸ್ ಮಾಡಿದ ಕಾರಣಕ್ಕೆ ದೇವ್ರ ರೂಪದಲ್ಲೇ ದೇವರೇ ನಿಮ್ಮನ್ನ ಕಳಿಸಿದ್ದಾನೆ ಅಂತ ನನ್ಗೆ ಭಾವನೆ ಇದೆ, ರಕ್ಷಣೆ ಮಾಡ್ಲಿಕ್ಕೆ ಮಾಧ್ಯಮದವ್ರನ್ನ. ಸರ್, ಮತ್ತೆ ಒಂದು ಆರೋಪ ಮಾಡ್ತಿದ್ರಿ, ಅವ್ರಿಗೆ ಫೋನ್ ಕರೆಗಳು ಬರ್ತಿತ್ತು ಪೊಲೀಸ್ ಅಧಿಕಾರಿಗಳಿಗೆ. ಯಾರಿಂದ ಬಂತು ಅಂತ ಏನಾದ್ರು ಮಾಹಿತಿ ಇದೆಯಾ ಸರ್ ನಿಮಗೆ? ನನಗೆ ಮಾಹಿತಿ ಇಲ್ಲ ಯಾರಿಂದ ಬಂತು ಅಂತ ಹೇಳಿ. ಅವರ ಕಾಲ್ ಲಿಸ್ಟ್ ನ ತೆಗೆದು ತನಿಖೆ ನಡೆಸಿದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಒಟ್ಟಿನಲ್ಲಿ ಅವರ ಹೇಳಿಕೆಗಳಿಂದ ಅಂದ್ರೆ ಅವ್ರಿಗೆ ಒಂದು ಸೂಚನೆ ಬಂತು, ಅದರಿಂದ ನಿಮಗೆ 500 ಕಿಲೋಮೀಟರ್ ಅಲ್ಲಿ ಸುತ್ತಾಡಿಸಿದ್ರು ಅನ್ನೋ ಒಂದು ಆರೋಪನ ನಿಮ್ದು. ಸಮಗ್ರ ತನಿಖೆ ಆಗ್ಬೇಕು. ಸಮಗ್ರ ತನಿಖೆ ಆದ್ರೆ ಯಾರು ಇದರ ಹಿಂದ್ಗಡೆ ಇದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ರು, ಎಲ್ಲವೂ ಹೊರಗಡೆ ಬರುತ್ತೆ. ಸರ್, ಮುಂದಿನ ನಿಮ್ಮ ಕಾನೂನಿನ ಹೋರಾಟ ಯಾವ ರೀತಿ? ನಮ್ಮ ಪಕ್ಷದ ವರಿಷ್ಠರು ಮತ್ತು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ತಾರೆ. ಇದಾಗಿತ್ತು ಸಿಟಿ ರವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೆಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.